ರಾಜ್ಯದಲ್ಲಿ ತಾರಕಕ್ಕೇರಿರುವಂಥದ್ದು ಬಿಡದಿ ಟೌನ್ಶಿಪ್ ಜಟಾಪಟಿ. ಟೌನ್ಶಿಪ್ ನಿರ್ಮಾಣಕ್ಕೆ ಭೂಸ್ವಾಧೀನ ಪ್ರಕ್ರಿಯೆ ಚುರುಕಾಗಿದೆ. ಭೂಸ್ವಾಧೀನಕ್ಕೆ ಒಪ್ಪಿರ್ತಕ್ಕಂಥ ರೈತರಿಗೆ ಪರಿಹಾರದ ಚೆಕ್ ಅನ್ನು ವಿತರಣೆ ಮಾಡಲಾಗಿದೆ. ನೋಡಿ, ಈಗ ಈ ಬಿಡದಿ ಟೌನ್ಶಿಪ್ ಜಟಾಪಟಿ ಇದೆಯಲ್ಲ, ಅದು ಸಿಕ್ಕಾಪಟ್ಟೆ ರಾಜ್ಯದಲ್ಲಿ ತೀವ್ರ ವಿವಾದಕ್ಕೀಡಾಗಿರ್ತಕ್ಕಂಥದ್ದು. ಒಂದು ಕಡೆ ರೈತರು ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯನ್ನು ನಾವು ಬಿಟ್ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದಾಗ್ಯೂ ಸಹ ಈಗ ಯಾರು ಒಂದಷ್ಟು ಜನ ಇದ್ದಾರೆ, ಬೆರಳಿಕೆಯಲ್ಲಿ ಎಷ್ಟು ರೈತರಿದ್ದಾರೆ, ಅವ್ರಿಗೆ ಪರಿಹಾರದ ಚೆಕ್ಕನ್ನು ವಿತರಿಸಿರುವಂಥದ್ದು. ವಿವಾದದ ನಡುವೆಯೂ ಸಹ ಪರಿಹಾರದ ಚೆಕ್ಕನ್ನು ವಿತರಿಸಿದ್ದಾರೆ ಶಾಸಕ ಬಾಲಕೃಷ್ಣ. 15 ದಿನಗಳಲ್ಲಿ ಪರಿಹಾರ ಕೊಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. 15 ದಿನದಲ್ಲಿ ಪರಿಹಾರ ಸಿಗುತ್ತಾ? ಸಿಕ್ಕರೆ ಖುಷಿನೇ, ಬಟ್ ಸಿಗುತ್ತಾ ಅನ್ನೋದೇ ಈಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ. ಆಮೇಲೆ ರಾಜ್ಯ ಸರ್ಕಾರ ಒಂದು ಮಾತನ್ನು ಹೇಳ್ತಾ ಇದೆ, ಹೋರಾಟಗಾರರು ಇನ್ನೊಂದು ಮಾತನ್ನು ಹೇಳ್ತಾ ಇದ್ದಾರೆ. ಇದಕ್ಕೆ JDS ಸಹ ಸಾಥ್ ಕೊಡ್ತಾ ಇದೆ, BJP ಸಹ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಒಂದು ಕಡೆ 90% ರೈತರು ಭೂಸ್ವಾಧೀನಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ, ತಮ್ಮ ಭೂಮಿಯನ್ನು ಕೊಡಲಿಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಕೇವಲ 10% ಮಾತ್ರ ಇದಕ್ಕೆ ವಿರೋಧವನ್ನು ಮಾಡ್ತಾ ಇದ್ದಾರೆ. ಅದು ಬಂಜರು ಭೂಮಿ, ಅಲ್ಲಿ ಏನು ಬೆಳೆಯೋದಿಲ್ಲ, ಹಾಗೆ ಹಿಂಗೆ ಅಂತ ರಾಜ್ಯ ಸರ್ಕಾರ ಹೇಳ್ಕೊಳ್ತಾ ಇದೆ. ಟೌನ್ಶಿಪ್ ನಿರ್ಮಾಣ ಮಾಡೋದ್ರಿಂದ ಬೆಂಗಳೂರಿನ ಆ ಡೆನ್ಸಿಟಿ ಅನ್ನುವಂಥದ್ದೇನು ಬೆಂಗಳೂರಲ್ಲಿ ಜಾಸ್ತಿ ಆಗ್ತಿದೆ, ಅದು ಕ್ರಮೇಣವಾಗಿ ನಿಮಗೆ ಈ ಭಾಗಕ್ಕೆ ಪಾಸಾನ್ ಆಗುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಡೆವಲಪ್ಮೆಂಟ್ಗೆ, ಬೆಂಗಳೂರು ಸುತ್ತಮುತ್ತ ಡೆವಲಪ್ಮೆಂಟ್ಗೆ ಅನುಕೂಲ ಆಗುತ್ತೆ ಅನ್ನೋ ಲೆಕ್ಕಾಚಾರವನ್ನು DK ಶಿವಕುಮಾರ್ ಅವರು ಮತ್ತು ಕಾಂಗ್ರೆಸ್ ನಾಯಕರು ಹೇಳ್ತಾ ಇರ್ತಕ್ಕಂಥದ್ದು. ಬೇರಿನ್ JDS ನಾಯಕರು, BJP ನಾಯಕರು ಮತ್ತು ರೈತರು ಯಾರು ಹೋರಾಟ ಮಾಡ್ತಿದ್ರೆ, ಭೂಮಿಯನ್ನು ಕೊಡಲಿಕ್ಕೆ ಯಾರು ಸಿದ್ಧರಾಗಿಲ್ಲ, ಅವ್ರು ಹೇಳ್ತಾ ಇರ್ತಕ್ಕಂಥದ್ದೇನು, ಇದು ನೀವು ಬಂಜರು ಭೂಮಿ ಅಂತ ಹೇಳ್ತೀರಿ, ಇದು ಬಂಜರು ಭೂಮಿ ಥರ ಕಾಣಿಸ್ತಾ ಇದೆಯಾ? ಸಂಪದ್ಭರಿತವಾಗಿರ್ತಕ್ಕಂಥ ಹಚ್ಚ ಹಸಿರಿನಿಂದ ನಳನಳಿಸ್ತಾ ಇರ್ತಕ್ಕಂಥ ಭೂಮಿನ ನೀವು ಬಂಜರು ಭೂಮಿ ಅಂತ ಕರಿತೀರಿ. ಸೊ ಹಾಗಾಗಿ ನಾವು ಜೀವ ಕೊಡ್ತೀವಿ, ಅದನ್ನು ನಮ್ಮ ಭೂಮಿಯನ್ನು ಮಾತ್ರ ಬಿಟ್ಕೊಡಲ್ಲ ಅಂತ ರೈತರಿಗೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇದು ಒಂದು ರೀತಿಗೆ ತೀವ್ರ ತಾರಕಕ್ಕೇರಿ ಕೂತಿದೆ ರಾಜ್ಯದಲ್ಲಿ.